ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನೀವೇನಾದರೂ ಸಿಂಗಲ್ ಇದ್ದೀರಾ, ಮದುವೆ ಆಗೋದಕ್ಕೆ ಹೆಣ್ಣನ್ನು ಹುಡುಕಾಟ ಮಾಡ್ತಿದ್ದೀರಾ, ಬನ್ನಿ ನಮ್ಮ ಚಾನಲ್ಗೆ. ಪ್ರಸ್ತುತ ಎಲ್ಲೇ ಇದ್ದರೂ ಎಂಥವ್ರು ಬೇಕಿದ್ದರೂ ಹುಡುಕಿ ಮದುವೆ ಮಾಡಿಸ್ತೀವಿ. ಇದು ಅಂತೂ ನಾವು ಗ್ಯಾರಂಟಿ ಕೊಡೋದು. ಇವತ್ತು ನೋಡ್ಕೊಳ್ಬೋದು ಮ್ಯಾರೇಜ್ ಪ್ರೊಫೈಲಲ್ಲಿ ಉಮಾ ಅಂತ ಪ್ರಸ್ತುತ 30 ವರ್ಷ ದಾಟಿರ್ತಕ್ಕಂಥ ಹೆಣ್ಣು ಮಗಳು. ಇವರು ಪ್ರಾಬ್ಲಮ್ ಆಗಿರೋದು ಏನಂತಂದರೆ, ಓದಬೇಕು, ಕೆಲಸ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಆಸೆ ಪಟ್ಟು ಸ್ವಲ್ಪ ಹೋಗ್ತಾರೆ ಇವರು. ಹಾಗಾಗಿ ಜಾಸ್ತಿ ಕೆಲಸ ಸಿಗ್ತಿರಲ್ಲ, ಹಾರ್ಡ್ ವರ್ಕ್ ಆಗುತ್ತೆ. ಹಾಗಾಗಿ ಇವಾಗ ಕೆಲಸ ಬಿಟ್ಬಿಟ್ಟು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅವರ ಫೋಟೋ ತೋರಿಸ್ತಿದ್ದೇನೆ. ಆ್ಯಂಡ್ ವಯಸ್ಸು ಜಾಸ್ತಿ ಆಗಿದೆ ಅಷ್ಟೇ, ಆದರೆ ನನ್ನ ಆಸೆಗಳು ಅಷ್ಟೇ ಇದೆ, ದೇಹನೂ ಕೂಡ ಇನ್ನೂ ಫ್ರೆಶ್ ಆಗಿದೆ ಅಂತ ಹೇಳಿದ್ದಾರೆ. ಇವರ ರಾಶಿ ಬಂದುಬಿಟ್ಟು ತುಲಾ ರಾಶಿ. ಹೈಟು 4.8, ತೂಕ ಬಂದುಬಿಟ್ಟು 75 kg. ದಿನಾಲೂ ಯೋಗಾಸನ ಮಾಡ್ತೇನೆ ನಾನು. 2 ಅಂತಸ್ತಿನ ಮನೆ ಇದೆ, ಸ್ವಂತದಾಗಿರ್ತಕ್ಕಂಥ ಆಸ್ತಿ ಇದೆ, ಸ್ವಲ್ಪ ಮಟ್ಟಿಗೆ ಇದೆ ಅಂತ ಹೇಳಿದ್ದಾರೆ. ಅವರ ಫೋಟೋ ನೋಡ್ಕೊಂಡು ಬಿಡಿ ಸ್ನೇಹಿತರೆ. ಇನ್ನು ಇವರಿಗೆ ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡೋಣ, ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ಬನ್ನಿ ಈ ಕಡೆ. ಎಸ್ ಗಾಯ್ಸ್, ನನ್ನ ಆಸೆಯ ಹುಡುಗ ನನಗೆ ದಿನಾಲೂ ಕೂಡ ಹೊರಗಡೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗಬೇಕು ಆ್ಯಂಡ್ ಪಾನಿಪುರಿ ಬೇಲ್ಪುರಿ ಅಂತ ಕೊಡಿಸ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹೆಣ್ಮಗಳು ಹುಟ್ಟಿರೋದೇ ಪಾನಿಪುರಿ ತಿನ್ನೋಕ್ಕೆ ಅಂತ ಆಗುತ್ತೆ ಗುರು, ಯಾಕಂದರೆ ಬರೀ ಅದೇ ಬೇಡ್ತಾರೆ, ಅದನ್ನು ನೀವು ಕೊಡಿಸ್ಬೇಕು. ಜೊತೆಗೆ ನಾನು ಚಿಕ್ಕವಳಿದ್ದಾಗಲೂ ಕೂಡ ಡ್ಯಾನ್ಸ್ ಕ್ಲಾಸ್ ಕಲಿಯೋದು ರೂಢಿಯಾಗಿದೆ, ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ ಮದುವೆ ಆದ ನಂತರ ಕೂಡ. ನೀವು ನನಗೆ ಬೈಬೇಡಿ, ಅದಕ್ಕೆ ಪರ್ಮಿಷನ್ ಕೊಡಿ. ಬೆಳಗ್ಗೆ ಬೇಗ ಎದ್ದು ನಿಮ್ಮನ್ನು ಸ್ನಾನ ಮಾಡಿಸಿ ನಾನು ಆ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೇನೆ ಅಂತ ಹೇಳಿರ್ತಕ್ಕಂಥದ್ದು. ನನ್ನ ಅತ್ತೆ ಮಾವನನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ಹೋಗುತ್ತೇನೆ, ನೀವೇನು ಅದ್ರ ಬಗ್ಗೆ ಕಾಳಜಿನೇ ಬಿಡಿ, ನನ್ನ ಸ್ವಂತ ತಂದೆ ತಾಯಿಯವರನ್ನು ನೋಡ್ಕೊಂಡಾಗ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ನೋಡಿ ಗೆಳೆಯರೆ. ಆ್ಯಂಡ್ ಅದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇದ್ದರೆ ಸಾಕು, ಒಂದು ನಂಬಿಕೆಯುಕ್ತ ಸ್ಥಾನದಲ್ಲಿ ನಿಮ್ಮ ಹೆಂಡತಿ ಅಂತ ಅಷ್ಟೇ ಅಲ್ಲ, ನನ್ನ ಸರ್ವಸ್ವನೇ ಅಂದ್ಕೊಂಡು ನಿಮಗೆ ಎಲ್ಲನೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲಿ ಹುಡುಕಿದ್ರೆ ಈ ರೀತಿಯ ಹುಡುಗಿ ಸಿಗಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಸೊ ನಿಮಗೆ ಇವರು ಇಷ್ಟ ಆಗಿದ್ದರೆ ನೀವು ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆಗಿದ್ದರೆ ನನಗೆ ನೀವು ನಿಮ್ಮ ನಂಬರ್ ಸಿಗ್ಬೋದಾ ಅಂತ ಕೇಳಿ. ಖುದ್ದಾಗಿ ಅವ್ರಿಗೆ ನೀವು ಇಷ್ಟ ಆಗಿ ಅವ್ರ ನಂಬರ್ ನಿಮಗೆ ಕೊಟ್ಟರೆ ಓಕೆ. ಸೊ ಮತ್ತೊಬ್ಬ ಇಷ್ಟ ಆಗ್ತಾನೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಚೆನ್ನಾಗಿ ಕಮೆಂಟ್ ಬಾಕ್ಸಲ್ಲಿ ಇವರ ಬಗ್ಗೆ ವರ್ಣನೆ ಮಾಡಿ ತಿಳಿಸಿ, ಅವರೇ ರಿಪ್ಲೈ ಕೊಡ್ತಾರೆ ಅವ್ರಿಗೆ ಇಷ್ಟ ಆದವ್ರಿಗೆ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಬೋದು ಸುಜುಕಿ SIV ಸ್ಕಾರ್ಪಿಯೋ ಕಾರ್. ಗಾಯ್ಸ್, ಈ ಒಂದು ಸ್ಕಾರ್ಪಿಯೋ ಕಾರ್ ಏನು ನೋಡ್ತಿದ್ರಾ, ಪ್ರಸ್ತುತ ಇರ್ತಕ್ಕಂಥ ಸ್ಟೇಜ್ ಮಾಡೆಲಲ್ಲಿ ಅವರ ಒಂದು ಸ್ವಂತದ ಕಾರು. ಸೊ ಮನೇಲಿ ಬಿಟ್ಬಿಟ್ಟು ಇದು ತುಂಬ ದಿನಗಳಾಗಿದೆ ಸ್ನೇಹಿತರೆ. ಅಂದರೆ ಇದನ್ನು ಪರ್ಚೇಸಿಂಗ್ ಮಾಡಿ 2015 ಪರ್ಚೇಸಿಂಗ್ ಮಾಡಿರ್ತಾರೆ. ಆ್ಯಂಡ್ ಇವಾಗ ಇದನ್ನು ಯೂಸ್ ಮಾಡದೆ 2 ವರ್ಷ ಆಯಿತು, ಅಂದರೆ 2016-17 ಇವಾಗ ಅಷ್ಟೇ ಇದ್ದಿದೆ. ಇನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇವರ ಬ್ರದರ್ ಅವರು ಒಬ್ಬನ ಡ್ರೈವರ್ನ ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಸೊ ಡ್ರೈವರ್ನ ಇಟ್ಕೊಂಡು ಇವಾಗ ಅದನ್ನು 2018 ಮತ್ತು 19 ಅದನ್ನು ಒಂದು ಡ್ರೈವಿಂಗ್ ಇಟ್ಬಿಟ್ಟು ಬಾಡಿಗೆ ಹೊಡೆಯೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವೇನಾದರೂ ತುಂಬ ದೂರದ ಹುಡುಗ ಆಗಿದ್ದರೆ ಅವರು ಕಾರ್ ಕೊಟ್ಬಿಟ್ಟು ನಿಮ್ಮ ಮನೆಗೆ ಕಳಿಸ್ತಾರೆ, ಡೈರೆಕ್ಟಾಗಿ ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಬರೋಕ್ಕೆ. ಆಲ್ ಗೇರ್ ಬಾಕ್ಸ್ ಆ್ಯಂಡ್ ಆ್ಯಕ್ಟಿವ್ ಇನ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸ್ಪೇಸ್ ಇರ್ತಕ್ಕಂಥದ್ದು. ಇಲ್ಲಿ ಏನು ನೋಡ್ತಿದ್ರೆ ಹ್ಯಾಂಡ್ ಬ್ರೇಕ್ ಆ್ಯಂಡ್ ಕಂಫರ್ಟೇಬಲ್ ಸೀಟ್ ಕೂಡ ಇದೆ ಸ್ನೇಹಿತರೆ. ವೆರಿ ಸ್ಮೂತ್ ಆಗಿರ್ತಕ್ಕಂಥ ಮತ್ತು ಕಂಫರ್ಟೇಬಲ್ ಸ್ಮೂತು. ಆ್ಯಂಡ್ ಇಲ್ಲಿ ಈ ಒಂದು ಸ್ಟೇರಿಂಗ್ ಏನು ನೋಡ್ತಿದ್ರ, ಈ ಒಂದು ಸ್ಟೇರಿಂಗ್ ಕೂಡ ಹೈ ಸ್ಪೀಡ್ ಆ್ಯಂಡ್ ಹೈ ಟರ್ನರ್ ಪಾಯಿಂಟಲ್ಲಿ ಇರ್ತಕ್ಕಂಥ ಸ್ಟೇರಿಂಗ್ ಇದು ಇದೆ. ಆ್ಯಂಡ್ ಈ ಕಡೆ ನೋಡ್ಕೊಳ್ಬೋದು AC ಕಂಟ್ರೋಲರ್ ಆ್ಯಂಡ್ ಗ್ಲಾಸ್ ಕಂಟ್ರೋಲರ್ ಇದೆ. ಆ್ಯಂಡ್ ಈ ಕಡೆ ಕೂಡ ಒಂದು ಸಾಂಗ್ ಕಂಟ್ರೋಲರ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಇದರ ಒಂದು CC ಬಂದ್ಬಿಟ್ಟು 1776 CC ಇದೆ ಮತ್ತು ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಇಲ್ಲಿ ಏನಿದೆ 360 ಕ್ಯಾಮ್ರಾ ಕವರ್ ಮಾಡ್ಕೊಳ್ತೇವೆ ಸ್ನೇಹಿತರೆ. ಪ್ರಸ್ತುತ ಬ್ಯಾಕ್ಗ್ರೌಂಡಲ್ಲಿ ಮತ್ತು ಫ್ರಂಟ್ ಸೈಡಲ್ಲಿ 360ವರೆಗೂ ಕ್ಯಾಮ್ರಾನ ಅಲೋ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಚೆನ್ನಾಗಿರ್ತಕ್ಕಂಥ ಹಾಸಮ್ ಆಗಿರ್ತಕ್ಕಂಥ ಕಾರು, ಜೊತೆಗೆ ಅವರು ಸ್ನೇಹಿತರೆ. ಇವೆರಡೂ ಬೇಕು ಅಂದರೆ ನೀವು ಕೂಡ ಚೆನ್ನಾಗಿರಬೇಕು ನೋಡೋದಕ್ಕೆ. ಅವರ ಕನಸುಗಳೇನ ಏನೇನಿದೆ ಅದನ್ನೆಲ್ಲ ಈಡೇರಿಸ್ತೀನಿ ಅಂತ ಅವ್ರಿಗೆ ನಂಬಿಕೆ ಕೊಡಬೇಕು, ಆವಾಗಲೇ ಮಾತ್ರ ಅವ್ರು ನಿಮಗೆ ಇಷ್ಟಪಡೋದು ಮತ್ತು ಅವ್ರಿಗೂ ಕೂಡ ನೀವು ಇಷ್ಟ ಆಗೋದು ಅಂತ ಹೇಳ್ತಾ, ಮತ್ತೆ ಇದೇ ರೀತಿ ಹೊಸಬ್ರು ಯಾರಾದರೂ ಪ್ರೊಫೈಲ್ ಕಳಿಸಿದರೆ ಬೇಗ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ, ಬಾಯ್.